ಹಾಯ್ ವಿವರ್ಸ್, ಈ ವಿಡಿಯೋನಲ್ಲಿ ಏನು ನೋಡ್ತೀವಂದರೆ ಕಮರ್ಷಿಯಲ್ ಸ್ಟ್ರೀಟ್ ಬ್ಯಾಂಗ್ಳೂರು. ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಎಮ್ ಜಿ ರೋಡಿಂದ 2 ಕಿಲೋಮೀಟರ್ಸ್ ಇದೆ. ಎಮ್ ಜಿ ರೋಡು ಮೆಟ್ರೋ ಹತ್ಕೊಂಡು ನೀವು ಎಮ್ ಜಿ ರೋಡ್ ಇಳ್ಕೊಂಡ್ಬಿಟ್ರೆ ಸೊ ನೀವು ಅಲ್ಲಿಂದ ನಿಮಗೆ 2 ಕಿಲೋಮೀಟರ್ ಜಸ್ಟ್ ಒಂದು ರೋಡ್ ಬರುತ್ತೆ. ಹಂಗೆ ಸ್ಟ್ರೈಟ್ ಹೋದರೆ ಕಮರ್ಷಿಯಲ್ ರೋಡ್ ಬರುತ್ತೆ. ಸೊ ಈ ಕಮರ್ಷಿಯಲ್ ರೋಡು ಶಿವಾಜಿನಗರ್ಗೆ ಅಟ್ಯಾಚ್ ಆಗಿದೆ. ಈ ರೋಡ್ ಬಂದುಬಿಟ್ಟು ಇಟ್ ಎಕ್ಸ್ಪ್ಯಾಂಡ್ಸ್ ಬಿಟ್ವೀನ್ OPH ರೋಡ್ ಅಂಡ್ ಕೆ ಕಾಮರಾಜ್ ರೋಡ್ ಅಂತ ಹೇಳ್ತಾರೆ. ಅಂದರೆ ಕಾಮರಾಜ್ ರೋಡ್ಗೂ OPH ರೋಡ್ಗೂ ಇದು ಎಕ್ಸ್ಪ್ಯಾಂಡ್ ಆಗಿರೋದು ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಈ ಸ್ಟ್ರೀಟು ಫೇಮಸ್ಸು ಏನಕ್ಕಂದರೆ ಕ್ಲೋತ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋತ್ಸ್ ತಗೊಳ್ಳೋಕ್ಕೆ, ಫುಟ್ವೇರ್ ತಗೊಳ್ಳೋಕ್ಕೆ, ಚಪ್ಪಲಿಗಳು ತಗೊಳ್ಳೋಕ್ಕೆ, ಜ್ಯುವೆಲರೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ತಗೊಳ್ಳೋಕ್ಕೆ, ಎಲೆಕ್ಟ್ರಾನಿಕ್ಸ್ ಐಟಮ್ ಏನೋ ಬೇಕಾದರೆ ಎಲೆಕ್ಟ್ರಾನಿಕ್ಸ್ ಐಟಮ್ ತಗೊಳ್ಳೋಕ್ಕೆ, ಮತ್ತು ಫುಡ್ ಜಾಯಿಂಟ್ಸ್ ಅಂತ ತುಂಬ ಹೋಟೆಲ್ಸ್ಗಳು ಫುಡ್ಗೆ ಸಿಕ್ಕಾಪಟ್ಟೆ ಇಲ್ಲಿ ಈ ರೋಡ್ನಲ್ಲೇ ನಿಮಗೆ ಇದೆ. ಈ ರೋಡ್ನಲ್ಲಿ ನೋಡಿದ್ರೆ 75 ಪಾರ್ಕಿಂಗ್ ಸ್ಲ್ಯಾಟ್ಸು ನಿಮಗೆ ಇಕ್ಕಿದ್ದಾರೆ. ಓಕೆ, ಸೊ ನೀವು ಅಂದರೆ ಸೈಡಿಗೆ ಹೋಗಿಬಿಟ್ಟು 75 ಪಾರ್ಕಿಂಗ್ ಸ್ಲ್ಯಾಟ್ಸ್ ರೋಡ್ ಸ್ಟಾರ್ಟಿಂದ ಕಾಮರಾಜ್ ರೋಡ್ ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಸ್ಟಾರ್ಟಿಂದ ಎಂಡ್ವರೆಗೂ ನಿಮಗೆ 75 ಪಾರ್ಕಿಂಗ್ ಸ್ಲ್ಯಾಟ್ಸು ಇದೆ ಅಟ್ ಎ ಟೈಮು ನಿಮಗಿದೆ. ಸೊ ಇಲ್ದಿದ್ರೆ ಅವರು ಆ ಕಡೆ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ಕೋಬೇಕು. ಇಲ್ಲಿ ಸ್ವಲ್ಪ ಕಂಜೆಷನ್ ಇದೆ, ಸೊ ಕ್ರೌಡೆಡ್ ಇರುತ್ತೆ. ಅದು ಹಬ್ಬ ಅಂತೂ ಬಂದುಬಿಟ್ರೆ ನಿಮಗಿದು ಫುಲ್ ಸಿಕ್ಕಾಪಟ್ಟೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಕಾಲಿಕ್ಕಕ್ಕೆ ಜಾಗ ಇರಲ್ಲ, ಆ ಥರ ಇದೆ. ಸೊ ಮತ್ತೆ ಬಂದುಬಿಟ್ಟು ಇಲ್ಲಿ ಎಲ್ಲ ಟೈಪ್ ಆಫ್ ಅಂದರೆ ಫುಟ್ವೇರ್ಸು, ಡ್ರೆಸ್ಗಳು, ಮಕ್ಕಳದು ಡ್ರೆಸ್ಗಳು, ಸೊ ಅವೆಲ್ಲ ನೀವು ತೊಗೋಬೋದು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಹಿಂದುಗಡೆ ಪಾರ್ಕ್ ಮಾಡೋಕ್ಕೆ ನಿಮ್ಗೆ 75 ಸ್ಲ್ಯಾಟ್ಸ್ಗಳಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದೆ. ಲೆಫ್ಟ್ ರೈಟ್ಗಳಲ್ಲಿ ಎಲ್ಲ ಅಂಗಡಿಗಳು, ಫುಡ್ ಅಂಗಡಿಗಳು, ನಾನು ಹೇಳಿದ ಥರ ಜ್ಯುವೆಲರ್ಸ್ ತಗೋಬೋದು. ಎಲ್ಲ ಟೈಪ್ ಆಫ್ ಪೀಪಳು ಇಲ್ಲಿಗೆ ಬರ್ತಾರೆ. ಎಲ್ಲ ಟೈಪ್ ಆಫ್ ಎಲ್ಲೆಲ್ಲಿಂದನೋ ಬರೋರು. ಕೆಲವರು ಟೂರಿಸ್ಟ್ ಸ್ಪಾಟ್ ಥರ ಬಂದು ನೋಡ್ಕೊಂಡು ಹೋಗ್ತಾರೆ, ಕೆಲವರು ಪರ್ಚೇಸ್ ಮಾಡೋಕ್ಕಂತ ಬರ್ತಾರೆ. ಅಷ್ಟೇನು ಕಾಸ್ಟ್ಲಿ ಏನಿಲ್ಲ, ಇಟ್ ಇಸ್ ರೀಸನಬಲ್ ಓನ್ಲಿ. ತುಂಬ ಹೆವಿ ಇಲ್ಲಿ ಗೇಡ್ ಇಲ್ಲ, ಇಲ್ಲಿ ನಾರ್ಮಲಾಗೇ ಇದೆ ಎಲ್ಲ ಪ್ರೈಸು. ತಗೊಳ್ಳೋಕ್ಕೆ ನೀವು ತಗೋಬೋದು. ನೈಟ್ ವ್ಯೂ, ನೈಟ್ನಲ್ಲಿ ನಾನು ತೋರಿಸ್ತೀನಿ ಆಮೇಲೆ. ಬರೀ ಕಲರ್ಫುಲ್ ಲೈಟ್ಗಳು ಹಾಕಿ ನೀಟಾಗಿ ಅದು ನಿಮಗೆ ಒಂಥರ ಅದೇನೋ ಹೇಳ್ತಾರಲ್ವ, ಆ ಥರ ನಿಮಗೆ ಒಂಥರ ನೋಡೋಕ್ಕೆ ಸಿಕ್ಕಾಪಟ್ಟೆ ಲುಕ್ಕಾಗಿರುತ್ತೆ. ಎಲ್ಲ ಈ ಕಲರ್ಫುಲ್ ಲೈಟ್ಗಳಿರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಒಂದು 7 o'clock 8 o'clock ಮೇಲೆ ನೀವು ಹೋಗಿಬಿಟ್ರೆ ನಿಮ್ಗೆ ಕಲರ್ಫುಲ್ ಲೈಟ್ಗಳು ಹಾಕಿದ್ದಾರೆ ರೋಡ್ನಲ್ಲಿ. ನಮ್ಮ ಇದರಲ್ಲಿ ಹಾಕಿದಾರಲ್ವ, ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಹಾಕಿದಾರಲ್ವ, ಅಲ್ಲಿ ಹೋಗಿರೋರು ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಥರ ಲೈಟ್ಗಳೆಲ್ಲ ಹಾಕಿದ್ದಾರೆ. ನಿಮ್ಗೆ ಡೇ ಟೈಮ್ನಲ್ಲಿ ಏನು ಕಾಣಿಸಲ್ಲ, ಲೈಟ್ಗಳು ಹಾಕಲ್ಲ. ಒಂದು 7, 8, 7:30 ಹಂಗೆ ನೀವು ಹೋದರೆ ಸೊ ಒಳ್ಳೆ ಕಲರ್ಫುಲ್ ಲೈಟ್ಗಳು ಹಾಕಿರ್ತಾರೆ. ಒಳ್ಳೆ ಬ್ರ್ಯಾಂಡೆಡು ಕಂಪನಿಗಳು, ಒಳ್ಳೆ ಬ್ರ್ಯಾಂಡೆಡು ಡ್ರೆಸ್ಸು, ಕ್ಲೋತ್ಸು. ಸೊ ನಿಮಗೆ ಇವೆಲ್ಲ ನಿಮ್ಗೆ ಒಳ್ಳೆ ಬ್ರ್ಯಾಂಡೆಡು ಫುಡ್ ಶಾಪ್ಗಳು ಇಲ್ಲಿದೆ. ಆ್ಯಕ್ಚುಲಿ ಫುಡ್ ಶಾಪ್ಗಳು ಇದೆ, ಅಲ್ಲಿ ತೋರಿಸ್ತಾ ಇದೆ ನೋಡಿ ಹಿಂದೆ. ಅವೆಲ್ಲ ಸ್ಟ್ರೀಟು ಫುಟ್ವೇರ್ಸು, ಅದು ಕಂಪನಿಗಳಿರಲ್ಲ, ಬರೀ ಆರ್ಡಿನರಿ ಚಪ್ಪಲ್ಸ್ ಇರುತ್ತೆ. ನೋಡಿ ತಗೋಬೋದು ಅಂದರೆ ತಗೋಬೋದು, ಏನು ತೊಂದರೆ ಇಲ್ಲ. ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ, ಅದೇನು ತೊಂದರೆ ಏನಿಲ್ಲ. ಅಲ್ಲೇ ಪೊಲೀಸ್ ಸ್ಟೇಷನ್ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಸೆಂಟ್ರ್ನಲ್ಲೇ ಇದೆ ಪೊಲೀಸ್ ಸ್ಟೇಷನ್ ಇದೆ ನೋಡಿ. ಆ ಡ್ರೆಸ್ಗಳೆಲ್ಲ ಹೊರಗಡೆನೇ ಹಾಕಿದ್ದಾರೆ ಎಲ್ಲ. ಹಂಗೆ ನೋಡ್ಕೊಂಡು ನಿಮ್ಗೆ ಇಷ್ಟ ಆದರೆ ಹಾಗೆ ತಗೊಂಡು ನೀವು ಪ್ರೊಸೀಡ್ ಮಾಡ್ಬೋದು. ಬೇಕಾದ್ರೆ ಎಲ್ಲ ಕಾರ್ ಸ್ಲ್ಯಾಟ್ಗಳೆಲ್ಲ ಕಾರ್ ಲೈನಾಗಿ ನಿಂತಿರುತ್ತೆ. ಎಲ್ಲ ಒಂದು ಕಡೆ ನಿಂತಿರುತ್ತೆ, ಒಂದು ಕಡೆ ಜನ ಹೋಗಬೇಕು, ಆ ಥರ ನೋಡಿ. ಇವೆಲ್ಲ ಬಂದುಬಿಟ್ಟು ಹೋಮ್ ಐಟಮ್ಸು. ಸೊ ಡ್ರೆಸ್ ಶಾಪ್ಗಳಿದೆ, ಟೀ ಶರ್ಟ್ಗಳು, ಒಳ್ಳೆ ಬ್ರ್ಯಾಂಡೆಡ್ ಟೀ ಶರ್ಟ್ಗಳು. ಕೋಂಬೋ ಆಫರ್ ಇದೆ ಸಿಕ್ಕಾಪಟ್ಟೆ, ನಿಮಗೆ ಕೋಂಬೋ ಆಫರ್ ಇದೆ. ಪಿಜ್ಜಾಸ್ ಇದೆ, ಆ ಪಿಜ್ಜಾನಲ್ಲೂ ಅಷ್ಟೇ ನಿಮ್ಗೆ ಒಳ್ಳೆ ಆಫರ್ ಮೇಲೆ, ಕೋಂಬೋ ಆಫರ್ ಮೇಲೆ 2 ಜನ 3 ಜನ ಹೋದರೆ ನೀವು ಹೋಗ್ಬಿಟ್ಟು ಅಲ್ಲಿ ತಗೋಬೋದು. ಸೊ ನಿಮ್ಗೆ ಅಂಥದ್ದೇನು ಕಾಸ್ಟ್ಲಿನೂ ಏನೂ ಇಲ್ಲ.
ನಾರ್ಮಲ್ ಆಗೇ ಇದೆ. ಹಂಗೆ ಹಿಂದೆ ಹೋದರೆ ತಾಜ್ ಬರುತ್ತೆ. ತಾಜ್ ಹೋಟ್ಲ್ ಗೊತ್ತಿರಬೇಕು ನಿಮಗೆ, ಬಿರಿಯಾನಿ ಹೋಟೆಲ್ ತಾಜ್ ಫೇಮಸ್ ಅಲ್ಲ ಬೆಂಗಳೂರಿನಲ್ಲಿ. ಆ ರೋಡು ಇವಾಗ ತೋರಿಸ್ತಾ ಇದೆ ನೋಡು, ಆ ರೋಡ್ ಡೆಡ್ ಎಂಡ್ ಹೋದರೆ ನಿಮಗೆ ಬಂದುಬಿಟ್ಟು ತಾಜ್ ರೆಸ್ಟೋರೆಂಟ್ ಬರುತ್ತೆ. ಸೊ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರೋರು ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ತಾರೆ. ನೀವು ಹಂಗೆ ಡೆಡ್ ಎಂಡ್ ಹೋಗಿ ಲೆಫ್ಟ್ನಲ್ಲಿ ಹೋದರೆ ಇದು ಬರುತ್ತೆ ನೋಡಿ, ಮಸೀದಿ. ಆ ಮಸೀದಿ ಆಪೋಸಿಟ್ ರೋಡ್ನಲ್ಲಿ ಡೆಡ್ ಎಂಡ್ ಹೋದರೆ ತಾಜ್ ಹೋಟೆಲ್ ಬರುತ್ತೆ. ಸೊ ನೀವು ಅಲ್ಲಿ ಹೋಗಿ ಊಟ ಮಾಡೋರು ಇದ್ದಾರೆ. ಇಲ್ಲಿ ಪರ್ಚೇಸ್ಕಂತ ಬಂದವರು, ನಾನ್ ವೆಜ್ ಮಾಡೋರು ಅಲ್ಲಿ ಹೋದರೆ ಹೋಗ್ಬಿಟ್ಟು ಚೆನ್ನಾಗಿ ಬಿರಿಯಾನಿ ಅದು ಇದು ಅಂತ ನಾನ್ ವೆಜ್ ಐಟಮ್ ಚೆನ್ನಾಗಿ ತಿಂದ್ಕೊಂಡು, ಐಸ್ ಕ್ರೀಮು ಬೀಡಾ ಶಾಪು ಎಲ್ಲ ಕೆಳಗಡೆನೇ ಇದೆ. ಸೊ ಎಲ್ಲ ಊಟ ಮಾಡಿ ಎಲ್ಲ ಮಾಡಿಬಿಟ್ಟು ಮತ್ತೆ ಅವ್ರವ್ರ ಮನೆಗೆ ಹೊರ್ತಾರೆ. ನೋಡಿ ಹೊರಗಡೆ ಎಲ್ಲ ಬ್ಯಾಗ್ಗಳು, ಸ್ಪೆಕ್ಸ್ಗಳು ಹೊರಗಡೆ ಹಾಕಿರ್ತಾರೆ, ಸ್ಟ್ರೀಟ್ಸ್ ಹೊರಗಡೆ ಹಾಕಿರ್ತಾರೆ ಎಲ್ಲ. ನೀವು ಅದನ್ನು ಅಲ್ಲಿನೂ ತೊಗೋಬೋದು. ಸೊ ನೀವು ಹೋದರೆ ಅಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಇದೆ. ಬೇರೆ ಏನೋ ಬೇಕಾದರೆ ನನ್ನ ಕಮೆಂಟ್ನಲ್ಲಿ ಹಾಕಿ ನೋಡಿ. ಈಗ ನೈಟ್ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಇದು ನೈಟ್ ವ್ಯೂ, ಕಲರ್ಫುಲ್ ಲೈಟ್ಗಳು ಹಾಕಿ ಅಲ್ಲಿ ನೈಟ್ ವ್ಯೂ ಹಾಕಿರ್ತಾರೆ. ಹಂಗೆ ಹೋಗಿ ಜಸ್ಟ್ ಹಂಗೆ ಟೈಮ್ ಪಾಸ್ ಮಾಡೋಕ್ಕೆ ನೈಟ್ ವ್ಯೂ ಚೆನ್ನಾಗಿದೆ. ಏನಾರ ಬೇಕಾದರೆ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.